ಸಿಎಂ ಡಿಸಿಎಂಗೆ ಹಾಡಿ ಹೊಗಳಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಟ್ಟಿಗೆ ಹೋದ್ರೆ ಸರಿ, ಇಬ್ಬರೂ ಒಂದೇ ದಿಕ್ಕಿನಲ್ಲಿ ಸಾಗಿದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ. ಅಕಸ್ಮಾತ್ ವಿರುದ್ಧ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ 16ನೇ ಬಜೆಟ್ ಜನಪರ ಬಜೆಟ್ ಆಗಿದೆ. ಸಿದ್ದರಾಮಯ್ಯ ಇಷ್ಟು ಬಜೆಟ್ ಮಂಡಿಸಲು ಕಾಂಗ್ರೆಸ್ ಪಕ್ಷ ಕಾರಣ. ಡಿಕೆ ಶಿವಕುಮಾರ್ ಕೂಡ ಉತ್ತಮ ಪಕ್ಷ ಸಂಘಟನೆಗಾರ. ಸಿಎಂ ಡಿಸಿಎಂ ಇಬ್ರು ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಿಷ್ಟು ಹೇಳಿಕೆಗಳನ್ನ ಹೇಳಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದಾಗಿ ಕೆಲಸವನ್ನ ಮಾಡಬೇಕು. ಇಬ್ರು ಭಿನ್ನ ಹಾದಿಯಲ್ಲಿ ನಡೆದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಲ್ಲಿ ಬಸವ ಕಲ್ಯಾಣ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಹಾಗೆ ಇವರ ಹೇಳಿಕೆ ಬಹಳ ಕ್ಲಿಯರ್ ಆಗಿತ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಒಳ್ಳೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ದೇಶದಲ್ಲಿ ಹಣಕಾಸು ಸಚಿವರಾಗಿ 16 ಬಜೆಟ್ ಮಂಡಿಸಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಅದು ಸಿದ್ದರಾಮಯ್ಯ ಅವರ ಕೈಯಿಂದ ಮಾತ್ರ ಆತರ ಮಾಡೋಕೆ ಸಾಧ್ಯ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ದಾರೆ. ಈ ಹೇಳಿಕೆ ಕೇಳಿದಂತಹ ಸತೀಶ್ ರಾಜಣ್ಣ ಗಪ್ ಚುಪ್ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಗಳಿಗೆ ಖರ್ಗೆ ಪರೋಕ್ಷವಾಗಿ ಉತ್ತರವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಕೆಪಿಸಿಸಿ ಸಾರಥಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ವಿರೋಧಿ ಬಣದ ಮುಂದಿನ ನಡೆ ಏನು? ಈಗ ಇದಾಗಬೇಕಾಗಿತ್ತು. ಯಾರು ಹೈಕಮಾಂಡ್ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅಲ್ಲಿ ಯಾರು ಹೈಕಮಾಂಡ್ ಮಾತಾಡ್ತಾ ಇಲ್ಲ ಅಂತ ಹೇಳ್ತಿರುವಂತಹ ಒಂದಿಷ್ಟು ಜನಕ್ಕೆ ಈ ಒಂದು ಉತ್ತರ ಸರಿಯಾಗಿ ಬರೆ ಬಿದ್ದಂಗ ಆಗಿದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತಮ ಸಂಘಟನೆಗಾರ ಎನ್ನುವಂತಹ ಮಾತನ್ನ ಹೇಳಿ ಡಿಕೆ ಶಿವಕುಮಾರ್ ಅವರ ಪರವಾಗೂ ನಿಂತಿದ್ದಾರೆ. ಹಾಗೆ ಬಜೆಟ್ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಪರವಾಗೂ ನಿಂತಿದ್ದಾರೆ. ಈ ಒಂದು ಹೇಳಿಕೆಯನ್ನ ಕೇಳಿರುವಂತಹ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರ ಒಂದಿಷ್ಟು ತಂಡ ಗಪ್ ಚುಪ್ ಸುಮ್ಮನೆ ಕೂತ್ಕೊಂಡಿದೆ. ಇಷ್ಟು ದಿನ ಹೈಕಮಾಂಡ್ ಹಾಗೆ ಹೀಗೆ, ಹೈಕಮಾಂಡ್ ಮಾತಾಡಬಾರ್ದು ಎಲ್ಲೂ ಅಂತ ಹೇಳಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಅನ್ನೋದ್ರ ಬಗ್ಗೆ ನಾವು ಎಲ್ಲೂ ಹೇಳೋದಿಲ್ಲ ಅಂತ ರಾಜಣ್ಣ ಹೇಳ್ತಾ ಇದ್ರು. ಈಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕರೆಕ್ಟ್ ಆದ ಉತ್ತರವನ್ನ ಪರೋಕ್ಷವಾಗಿ ನೀಡಿದ್ದಾರೆ. ಅಂದರೆ ಈ ಒಂದು ಪರೋಕ್ಷ ಉತ್ತರ ಯಾವ ತರ ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರೇ ಮುಂದಿನ ಕೆಪಿಸಿಸಿಯನ್ನ ನೋಡ್ಕೊಳ್ಳುವಂತಹ ಸಾರಥಿ. ಹಾಗಾದ್ರೆ ಈಗ ಡಿಕೆ ಶಿವಕುಮಾರ್ ಅವರ ವಿರೋಧಿ ಬಣದ ಮುಂದಿನ ಒಂದು ಯೋಜನೆ ಏನಾಗಿರುತ್ತೆ, ಮುಂದಿನ ತಂತ್ರ ಏನಾಗಿರುತ್ತೆ? ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರನ್ನ ಮನೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಂತಹ ವಿರೋಧಿ ಬಣ ಏನು ಮಾಡುತ್ತೆ ಕಾದ್ ನೋಡ್ಬೇಕಾಗಿದೆ.